ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ನಾವು ತಾರೀಕು 5-6 ಶುಕ್ರವಾರದಂದು ಚಿಕ್ಕಬಳ್ಳಾಪುರದಿಂದ ಹೊರಟು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಒಂದು 10,000 ಬೈಕ್ಗಳು ರಾಜ್ಯಾದ್ಯಂತ ಅಲ್ಲಿಗೆ ಹೊರಟು ಅಂತೇಳಿ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಸಭೆಗೆ ಎಲ್ಲ ರೈತ ಮುಖಂಡರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನಾಂಕ 5/6/2026 ಭೂ ಸುಧಾರಣೆ ಭೂ ಸ್ವಾಧೀನ ಕಾಯ್ದೆ ಇದರ ವಿರುದ್ಧವಾಗಿ ಕೊಟ್ಟ ಮಾತನ್ನ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ಸರ್ಕಾರ ತಪ್ಪಿರೋದ್ರಿಂದ, ಉದಾಹರಣೆಯಾಗಿ ಈಗ ಜಂಗಮಕೋಟೆ ರೈತರ ಭೂಮಿಗಳನ್ನು ವಶಪಡಿಸಿಕೊಂಡಿರುವ ವಿಚಾರವಾಗಿ ನಾವು 10,000 ರಾಜ್ಯಾದ್ಯಂತ 10,000 ಬೈಕ್ಗಳ ಮುಖಾಂತರ ವಿಧಾನಸೌಧವನ್ನು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿಯನ್ನು ತಮ್ಮೆಲ್ಲರನ್ನು ಕೂಡ ಕರೆದಿದ್ದೀವಿ. ಈ ಒಂದು ವಿಚಾರ ಕೇಂದ್ರ ಸರ್ಕಾರ ಸುಮಾರು 5 ವರ್ಷದ ಹಿಂದೆನೆ ಅಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನ ಕೈ ಬಿಡಬೇಕು ಅಂತೇಳಿ ಕೆಲವು ರಾಜ್ಯಗಳು ದೆಹಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮತ್ತೆ ಸುಮಾರು ಅಲ್ಲಿ ರೈತರು ಕೂಡ ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ ಕಾಯ್ದೆಯನ್ನು ವಾಪಸ್ ತಗೊಂಡು, ಆದರೆ ನಮ್ಮ ರಾಜ್ಯ ಸರ್ಕಾರ ಅಂದಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಿದೆ. ಅದು ಹಲವಾರು ಹೋರಾಟಗಳು ನಡೆಯಿತು ನಮ್ಮ ರಾಜ್ಯದಲ್ಲಿ. ನಡೆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ನಮ್ಮ ಈಗಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಬರಲಿ, ನಾವು ಈ ಭೂ ಸ್ವಾಧೀನ ಕಾಯ್ದೆಯನ್ನ ಇದಕ್ಕೆ ತಿದ್ದುಪಡಿ ತರ್ತೀವಿ, ನಾವು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ, ರೈತರಿಗೆ ಮಾರಕವಾದಂಥ ಒಂದು ಕಾಯ್ದೆ ಇದು, ಇದನ್ನು ವಾಪಸ್ ತೆಗಿತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಕಡೆ ಭಾಷಣಗಳನ್ನು ಮಾಡಿದರು. ನಮಗೂ ಕೂಡ ಹೆಚ್ಚು ಆಶ್ವಾಸನೆಗಳನ್ನು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ರೈತ ಸಂಘ ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಕರ್ನಾಟಕದ ರೈತರೆಲ್ಲರೂ ಕೂಡ ಮಾಡಿದರು. ಇನ್ನೂ ಸ್ವಲ್ಪ ಶಾಸಕರು ಸೇರಿ ನಮ್ಮ ಮಂತ್ರಿಗಳು ಅವರು ಕೂಡ ನಮಗೆ ಈ ಒಂದು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ಆದರೆ ಯಾಕೋ ಏನೋ ಸರ್ಕಾರ ಬಂದ ಮೇಲೆ ಅದನ್ನ ಕೈ ಬಿಡ್ತು. ಆ ಕೈ ಬಿಟ್ಟಂತ ವಿಚಾರವಾಗಿಯೇ ಇವತ್ತು ರೈತರಿಗೆ ಈ ಕಷ್ಟಗಳು. ಯಾಕೆ ಅಂದರೆ ಈಗ ನಾನು ಇದುವರೆಗೂ ಹೇಳಿದೆ, ಯಾರು ಏನೇ ಮಾಡಿದ್ರು ಯಾವುದು ಏನೇ ಮಾಡಿದ್ರು ಕೂಡ ರೈತನಿಗೆ ಭೂಮಿ ಇದ್ರೆ ಮಾತ್ರನೇ ಉಳಿಗಾಲ ಅಂತ. ಯಾಕೆ ಅಂದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಆ ಒಂದು ವಿಚಾರಕ್ಕೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಎಲ್ಲ ಕೂಡ ಹಳ್ಳಿಗಳಿಗೆ ಬಂದರು. ಹಳ್ಳಿಗಳಲ್ಲಿ ಜಮೀನು ಮನೆಗಳು ಉಳಿಸ್ಕೊಂಡಿರೋದ್ರಿಂದ
ಈಗ ಕೊರೋನಾ ಬಂತು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಕೊರೋನಾ ಬರಲಿಲ್ಲ, ನಗರ ಪ್ರದೇಶಗಳಿಗೆ ಕೊರೋನಾ ಬಂದಿದ್ದು. ನಮಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಇದೇ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಆದಿಗೆರೆ ಗ್ರಾಮದಲ್ಲಿ ಒಬ್ಬ ರೈತ ಕೊರೋನಾ ಬರೋಕ್ಕೆ ಮುಂಚೆ 5 ವರ್ಷ 6 ವರ್ಷ ಆಗಿತ್ತು, ಜಮೀನು ಮನೆ ಮಠ ಎಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಹೋಗಿದ್ದ. ಅದು ಹಳ್ಳಿನಲ್ಲಿ ಅವ್ರವ್ರಿಗೆ ಕೊಟ್ಟಿದ್ನೋ ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ನೋ ಏನೋ ಆ ಜಮೀನು ಅವನು ಸಮಾಧಾನವಾಗಿ ಹೋಗಿಲ್ಲ ಅವರು ಸಂಬಂಧಿಕರಲ್ಲಿ. ಆ ಜಮೀನು ಮಾರ್ಕೊಂಡಂತ ಹೋದಂತ ಸಂದರ್ಭದಲ್ಲಿ ತಿರುಗಿ ಕೊರೋನಾ ಬಂದು ನಮ್ಮ ಹಳ್ಳಿ ಇದೆ ತಡಿ ಅಂತ ಹೇಳಿ ಆದಿಗೆರೆಗೆ ಬಂದಂತ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಯಾರು ಕೂಡ ಮನೆ ಒಳಕ್ಕೆ ಬರ್ಲಿಚ್ಚಿಲ್ಲ. ಏನು, ನೀನ್ ಬೆಂಗಳೂರಿಂದ ಬಂದಿದ್ಯಾ, ನಿನ್ಗೆ ಕೊರೋನಾ ಅಂಟ್ಕೊಂಡಿದೆ, ನಮ್ಮ ಊರಿಗೆಲ್ಲ ಅಂಟಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ಊರಲ್ಲಿ ಸಂಬಂಧಿಕರು ಕೂಡ ಯಾರನ್ನು ಕೂಡ ಮನೆಯೊಳಗೆ ಬರ್ಲಿಸ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಮನೆ ಜಮೀನು ಇದ್ದಿದ್ರೆ ಎಲ್ಲ ರೀತಿಯಲ್ಲಿ ಅವನು ಇರ್ತಾ ಇದ್ನಲ್ಲ. ಈ ಒಂದು ಕೃಷಿ ಕಾಯ್ದೆಯಿಂದ ಈಗ ಇವೆಲ್ಲ ಕೂಡ ಅನಾಹುತಗಳಾಗ್ತಾ ಇದೆ. ಸರ್ಕಾರ ಕೂಡ ರೈತರ ಒಪ್ಪಿಗೆ ಇಲ್ಲದೆ ಜಮೀನುಗಳನ್ನ, ಯಾವುದೇ ಸರ್ಕಾರ ಇರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, JDS ಸರ್ಕಾರ ಅಂತಲ್ಲ, ರೈತರ ಒಪ್ಪಿಗೆ ಪಡೆದು ಕೃಷಿ ಜಮೀನುಗಳನ್ನ ವಶಪಡಿಸ್ಕೋಬೇಕು. ಆದರೆ ಈಗಿರ್ತಕ್ಕಂಥ ಕಾಯ್ದೆನಲ್ಲಿ ಅವರು ಯಾರೇ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೇ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಇರಲಿ, ನನ್ನ ಜಮೀನನ್ನ ಯಾರದೇ ಆಗಲಿ ವಶಪಡಿಸ್ಕೊಳ್ಳೋದಕ್ಕೆ ಈ ಕಾನೂನಲ್ಲಿ ಅವಕಾಶ ಇದೆ. ಆದ್ರಿಂದ ಈ ಒಂದು ಕಾನೂನನ್ನ ಮೊದಲು ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ, ಇದನ್ನ ವಾಪಸ್ ಪಡಿಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಬುದ್ಧಿ ಕಳಿಸ್ತಾರೆ ಯಾವ ಸರ್ಕಾರಕ್ಕಾದ್ರೂ ಆಗಲಿ. ಅದಕ್ಕೋಸ್ಕರ 5ನೇ ತಾರೀಕು ನಮ್ಮ ತಾಲೂಕಿಂದ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 10,000 ದ್ವಿಚಕ್ರ ವಾಹನಗಳ ಮುಖಾಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು. ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಎಲ್ಲವನ್ನು ಕೂಡ ನಾವು ಕಾಪಾಡಿಕೊಳ್ಳೋದಕ್ಕೆ ಎಲ್ಲರ ಸಹಕಾರ ಬೇಕು. ನಮಗೆ ಇಂಥ ಸರ್ಕಾರ ಅಂಥ ಸರ್ಕಾರ ಅಂತ ಮುಖ್ಯವಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನೂ ಕೂಡ ಬೇಕಾಗ್ತದೆ. ತಮಗೂ ಕೂಡ ನಾನೊಂದು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು ನನಗೂ ಈಗ 60 ವರ್ಷ ಆಗ್ತಾ ಇದೆ. 60 ವರ್ಷದ ವಯಸ್ಸಲ್ಲಿ ಮಾನ್ಯ ಸಿ ಬೈರೇಗೌಡರು ನಮಗೆ, ನಮ್ಮ ಕ್ಷೇತ್ರಕ್ಕೆ, ವೇಮಗಲ್ ಕ್ಷೇತ್ರಕ್ಕೆ ಅಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಯುವಕರು ಎಲ್ಲ ಬಂದಂಥ ಸಂದರ್ಭದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಅನುಭವಗಳಿದೆ. ರೈತರನ್ನ ಯಾರೇ ಆಗಲಿ, ಯಾವುದೇ ಸರ್ಕಾರ ಆಗಲಿ ಎದುರು ಕಟ್ಕೋಬಾರ್ದು. ರೈತರಲ್ಲಿ ರಾಜಿಯಾಗಿ ಹೋಗ್ಬೇಕು. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಲಹೆ ಸೂಚನೆಗಳನ್ನು ನಮ್ಮ ಎಲ್ಲ ಕೂಡ ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳಿಂದ ಎಲ್ಲ ಮುಖಂಡರು ಬಂದಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ತಗೊಂಡು 5ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿಂದ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ರೈತ ಬಾಂಧವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏರಿಕೆ ವಿಚಾರವಾಗಿ ಆದರೆ ಎರಡೂ ಸರ್ಕಾರಗಳು ಜನರನ್ನ ಹಿಡಿದು ತಿಂತಾ ಇದೆ. ಈ ಒಂದು ಕೃಷಿ ಕಾಯ್ದೆಗಳು ಮತ್ತೆ ರೈತರಿಗೆ ಸಂಬಂಧಪಟ್ಟಂತದ್ದು ಈಗ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಇದು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ, ಕೊಟ್ಟ ಮಾತಿನ ಪ್ರಕಾರ ನಡೀಲಿಲ್ಲ. ಯಾಕೆಂದ್ರೆ ರೈತರು ಈಗ ಬೇರೆ ವಿಚಾರಗಳಲ್ಲಿ, ಬೇರೆ ಲೆಕ್ಕಾಚಾರಗಳಲ್ಲಿ ಸರ್ಕಾರ ಒಳ್ಳೇದು ಅಂತೇಳಿ ನಾವು ಒಪ್ಕೋಬೇಕಾಗ್ತದೆ. ರೈತರ ವಿಚಾರದಲ್ಲಿ ಮಾತ್ರ ಯಾಕೋ ಏನೋ ಗೊತ್ತಿಲ್ಲ, ಯಾವ ಆದಾಯ ಕಡಿಮೆ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಲೇಬೇಕು. ಇಲ್ಲ ಅಂದ್ರೆ ಕರ್ನಾಟಕದ ರೈತರಿಗೆ ಉಳಿವಿರೋದಿಲ್ಲ. 5 ಎಕರೆಯಿಂದ
1 ಎಕರೆಯಿಂದ 5 ಎಕರೆ ಜಮೀನು ಇರೋ ರೈತರು ಯಾರು ಕೂಡ 10 ವರ್ಷದಲ್ಲಿ ಇಟ್ಕೊಳ್ಳೋದಿಲ್ಲ. ಏನಾಗುತ್ತೆ ರೈತರ ಪರಿಸ್ಥಿತಿ ಏನಾಗುತ್ತೆ? ಈಗ ಒಂದು ಕಡೆ ಕಾರ್ಮಿಕರ ಈಗ ವ್ಯವಸಾಯಗಳು ಮಾಡ್ಸಕ್ ಆಗ್ತಾ ಇಲ್ಲ ರೈತರ ಕೈಯಲ್ಲಿ. ರೈತರ ಮುಂದಿನ ದಿನಗಳಲ್ಲಿ ಏನಾಗಬೇಕು? ಇದಕ್ಕೇನಾದ್ರೂ ಮಾರ್ಗೋಪಾಯ ಉಳಿಬೇಕಲ್ಲ. ಈಗ ನಾವು ಯಾವುದನ್ನು ಕೆಟ್ಟದ್ದು ಅನ್ನಕ್ಕಾಗತ್ತಲ್ಲ, ಯಾವುದನ್ನು ಒಳ್ಳೆಯದು ಅನ್ನೋಕ್ಕಾಗೋದಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಮಧ್ಯಮ ವರ್ಗದ ಜನರಿಗೆ ಬಹಳ ಕಷ್ಟ ಆಗಿದೆ. ಈಗ ಗೊಬ್ಬರ ಅದಕ್ಕೆ ಏನೇನೋ ಬೇರೆ ಬೇರೆ ರೀತಿ ಹೇಳ್ತಾರೆ. ಒಂದು ಯೂರಿಯಾ ಗೊಬ್ಬರದ ಮೂಟೆ ಬೇಕು ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ಅಂದ್ರೆ ಏನಿದು ಪರಿಸ್ಥಿತಿ? ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಏನ್ ಬೆಳೆ ಬೆಳೆಯೋದು? ಏನ್ ಬೆಳೆ ತೆಗೆಯೋದು? ರೈತ ಏನಾಗೋದು? ಇದಕ್ಕೆಲ್ಲ ಕೂಡ ಸರ್ಕಾರ ಅವರವರ ಇಚ್ಛಾನುಸಾರವಾಗಿ ಅವರವ್ರ ಕುರ್ಚಿಗಳಿಗೆ ಅವರವರು ಅಧಿಕಾರಿಗಳಿಗೆ ಅವ್ರು ಕಿತ್ತಾಡ್ತಾರೆ ವಿನಃ ನಾವು ಅದೇ ರೀತಿ ಆಗ್ಬಿಟ್ಟಿದ್ದೀವಿ. ಮತದಾರರು ಅದೇ ರೀತಿ ಆಗಿದ್ದೀವಿ. ಮತ್ತೆ ಮಾಧ್ಯಮ ಸ್ನೇಹಿತರು, ನಾನು ಅದನ್ನೇ ಅವಾಗ ಹೇಳಕ್ ಹೋಗಿದ್ದು, ಅದನ್ನ ಮರ್ತಿದ್ದೆ. ಈಗ ಮಾಧ್ಯಮದವರು ಮೊದಲಿಗೆ ವಿರೋಧ ಪಕ್ಷದವರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಕಂಡಂಗೆ ವಿರೋಧ ಪಕ್ಷದ ಕೆಲಸ ಮಾಧ್ಯಮದವರೇ ಮಾಡ್ತಾ ಇದ್ದಿದ್ದು. ಈಗ ಏನ್ ಮಾಡ್ತಾ ಇದ್ದಾರೆ ಮಾಧ್ಯಮ ಸ್ನೇಹಿತರು ಅಂದ್ರೆ, ಯಾವ ಸರ್ಕಾರ ಇದ್ರೆ ಆ ಸರ್ಕಾರನ ಹೋಗ್ಲಕ್ ಶುರು ಮಾಡ್ಬಿಟ್ಟಿಲ್ಲ. ಅದೇನಿದೆಯೋ ಏನೋ ಗೊತ್ತಿಲ್ಲ ನಮ್ಗೆ, ಅದೇನಾಗ್ತಾ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಈಗ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ವಿರೋಧ ಪಕ್ಷ ಅಂದ್ರೆ ಮಾಧ್ಯಮ ಸ್ನೇಹಿತರು ಇದ್ದಿದ್ದು. ಪತ್ರಕರ್ತರು ಮತ್ತು ಮಾಧ್ಯಮ ಸ್ನೇಹಿತರು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಮಾಡ್ತಾ ಇಲ್ಲ. ನಾನು ಘಂಟಾಘೋಷವಾಗಿ ಇದನ್ನು ಯಾರಿಗೆ ಬೇಕಾದ್ರೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಯಾರಾದ್ರೂ ಬೇಕಾದ್ರೆ ನನ್ನ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ತಾವು ಕೂಡ ಇದನ್ನ ಒಂದು ಸ್ವಲ್ಪ ಮಾರ್ಪಾಟ್ ಮಾಡ್ಕೊಂಡು ವಿರೋಧ ಪಕ್ಷದ ಕೆಲಸನೇ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಕಿವಿ ಹಿಂಡಿದ್ರೇನೆ. ನಮ್ಮ ಮನೆಯಲ್ಲಿ ಕೂಡ ನನಗೆ ನಮ್ಮವರಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಇವರಾಗ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೇನೆ ನಾನು ಕೆಲಸ ಮಾಡೋದು. ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನೇ ಸ್ವತಂತ್ರ, ನಾನು ಯಜಮಾನ ಅಲ್ವಾ, ನಾನೇನ್ ಮಾಡಿದ್ರು ಮಾಡ್ಬೋದು. ಅದಕ್ಕೆ ನಾವು ಕಿವಿ ಹಿಂಡಬೇಕು. ಈಗ ರೈತ ಸಂಘಟನೆಗಳು ಕೂಡ ಅದೇ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಕೂಡ ಅದನ್ನೇ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮಗೆ. ಅವರು ಆ MLA ಒಳ್ಳೆಯವರು, ಈ MLA ಒಳ್ಳೆಯವರು, ಆ ಮಿನಿಸ್ಟರ್ ದೊಡ್ಡವರು, ಆ ಮಿನಿಸ್ಟರ್ ಒಳ್ಳೆಯವರು, ಈ ಮಿನಿಸ್ಟರ್ ಎಲ್ಲ ಅದು ನಮ್ಮ ಪರ್ಸನಲ್. ಈಗ ಇದು ನಾವು ಫ್ರಾಂಕ್ ಮಾತಾಡಬೇಕು. ಒಂದು ಇದರಲ್ಲಿ ಮಾತಾಡಬೇಕಾದ್ರೆ ನಾವು ಪಬ್ಲಿಕ್ಗೆ ಮತ್ತೆ ಜನರಿಗೆ ಸಹಾಯ ಆಗೋ ರೀತಿಯಲ್ಲಿ, ಒಳ್ಳೆ ಕೆಲಸ ಆಗೋ ರೀತಿಯಲ್ಲಿ ನಾವು ಹೊರತೆಬ್ಬಿಸ್ಬೇಕಾಗ್ತದೆ. ಯಾವ ಸರ್ಕಾರನೇ ಆಗಲಿ, ಈಗ ಈ ಭೂಮಿ ಮೇಲೆ ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಬುದ್ಧಿ ಇಲ್ಲದೆ ಇರೋರೆ. ಅದಕ್ಕೆ ಬುದ್ಧಿ ಇಲ್ಲದೆ ಇರೋರು ಕಲಿಬೇಕು, ಬುದ್ಧಿ ಇರೋರು ಬುದ್ಧಿ ಇಲ್ಲದೆ ಇರೋರಿಗೆ ಹೇಳಬೇಕು. ಇದನ್ನ ಸರ್ಕಾರ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಯಾವ ಮಂತ್ರಿ ಬರ್ತಾರೋ ನಾಳೆ ಬೆಳಿಗ್ಗೆ. ಈಗ ಸರ್ಕಾರ ಬೇರೆ ಇದಾಗಿದೆ, ಇರ್ಲಿ, ಅದು ರಾಜಕಾರಣದಲ್ಲಿ ಅದೆಲ್ಲ ನಡೀತಾ ಇರ್ತದೆ. ಅದ್ರ ಬಗ್ಗೆ ನಾವೇನು ಮಾತಾಡ್ಬೇಕಾಗಿದೆ? ಅದು ರಾಜಕೀಯದವ್ರು ಅವ್ರು ಮಾತಾಡ್ತಾರೆ, ನಾವು ಓಟ್ ಹಾಕಿದೀವಿ, ಅವ್ರು ಕಳಿಸಿದೀವಿ, ಅವ್ರು ಅದನ್ನ ಮಾತಾಡ್ತಾರೆ. ನಮಗೇನು ರೈತರಿಗೆ ಏನು ಅನುಕೂಲ ಬೇಕು, ಈಗೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಮಾತಾಡಬೇಕಾಗಿದೆ. ಆದ್ರಿಂದ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ, ಮತ್ತೆ ಈಗ ವಿದ್ಯುತ್ತನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಏನೇನೋ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಈಗ ಸರ್ಕಾರ ಯಾವುದೋ ಬಂದ ಮೇಲೆ ಅದನ್ನ ಕೆಲವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋದಿದೆ. ನಮ್ಮ ತಾಲೂಕಲ್ಲಿ ಕೂಡ ರೈತರಿಗೆ ಯಾವ ರೀತಿ ಏನು ಹೆಂಗೆ ಅಂತಕ್ಕಂಥದ್ದು ಬೇರೆ ರೀತಿಗಳಲ್ಲಿ ಎಲ್ಲ ಅಭಿವೃದ್ಧಿಗಳಾಗ್ತಾ ಇದೆ. ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖಂಡರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ. ಏನು ಎಲ್ಲರೂ ವ್ಯವಸಾಯನೇ ಬೆಳಿ, ಎಲ್ಲರೂ ವ್ಯವಸಾಯ ಮಾಡ್ತಾರೆ, ವ್ಯವಸಾಯದಿಂದ ಏನೋ ಒಂದು ಆಗುತ್ತೆ. ಇವ್ರು ಬೆಳೆದೇ ಇದ್ರೆ ಅವ್ರು ಬೆಳೀತಾರೆ, ಈ ತಾಲೂಕಲ್ಲಿ ಬೆಳಿದೇ ಇದ್ರೆ ಆ ಜಿಲ್ಲೆ ಆ ತಾಲೂಕಲ್ಲಿ ಬೆಳೀತಾರೆ. ಈ ರೀತಿ ರೈತರ ಮೇಲೆ ಮನೋಭಾವ ಸರಿ ಇಲ್ಲ. ರೈತರು ಅಂದ್ರೆ ಈಗ ಅದನ್ನು ನೋಡಿ, ಈಗ ರೈತರು ಅಂದ್ರೆ ಹೆಣ್ಣು ಕೊಡೋದಿಲ್ಲ, ಯಾಕೆ ಕೊಡೋದಿಲ್ಲ? ಅದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಸರ್ಕಾರಗಳು ಕೂಡ ಏನೇನೋ ಪ್ಲಾನ್ ಮಾಡ್ತಾ ಇದೆ ಅದಕ್ಕೆ, ರೈತರಿಗೆ ಮದುವೆ ಮಾಡೋದಕ್ಕೆ. ಇದ್ರ ವಿಚಾರವಾಗಿ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲ ಸೇರ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಇದು ಮಾಡೋಣ. ಅದಕ್ಕೆ ಈಗ ಎಲ್ಲರೂ ಕೂಡ 5ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತಾರೆ. ಇದು ಕೈಗಾರಿಕೆ ಏನು ಮಾಡಿದ್ದಾರೆ, ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ.
25% ಭೂಮಿನ ಕೂಡ ನೀವು ಖರೀದಿ ಮಾಡ್ಕೊಂಡಿದ್ದಾರಲ್ಲ KIDP ಅವರು, ಅಷ್ಟರಲ್ಲಿ ಕೂಡ ಈ ಕೈಗಾರಿಕೆ ಮಾಡಿಲ್ಲ ಅವರು. 75% ವೇಸ್ಟ್ ಆಗಿದೆ. ಅದು ದೊಡ್ಡ ದೊಡ್ಡ ಭೂಸ್ವಾಮಿಗಳ ಕೈಯಲ್ಲಿದೆ, ಅದು ವೇಸ್ಟ್ ಆಗಿ ಭೂಮಿ ಇದೆ. ಇರೋ ಒಳ್ಳೆ ಫಲವತ್ತಾದ ಭೂಮಿನೆಲ್ಲ ರೈತರ ಕಡೆ ಕಿತ್ಕೊಂಡ್ಬಿಟ್ಟು ಆಳು ಬಿದ್ದಿರೋ ಭೂಮಿ, ಬೆಟ್ಟಗಾಡು ಪ್ರದೇಶ, ಅಲ್ಲಿ ನೀರು ಬೀಳಲ್ಲ, ಸೌಳು ಭೂಮಿ ಇರ್ತದೆ, ಅಂದರೆ AC ಮತ್ತು ಡಿಗ್ರೇಡ್ ಭೂಮಿ ಇರ್ತದೆ. ಅಂಥ ಭೂಮಿನ ರೈತರ ಕಡೆ ಬಿಟ್ಟರೆ ನಾಳೆ ಬೆಳಗ್ಗೆ ರೈತರು ನಾವು ಬೆಳೆಯೋಕ್ಕಾಗ್ತದ, ದನಕರುಗಳು ಸಾಕೋಕ್ಕಾಗ್ತದ, ನಾವು ಅಲ್ಲಿ ವಾಸ ಮಾಡೋಕ್ಕಾಗ್ತದ? ಒಳ್ಳೆ ಫಲವತ್ತಾದ ಭೂಮಿ ರೈತರು ಬಿಡಲಿ. ರೈತರು ಯಾಕೆಂದರೆ ಈ ದೇಶದಲ್ಲಿ ಯಾರು ಬೋಲ್ಟು ನಟ್ಟು ತಿಂದು ಬದುಕೋಕ್ಕಾಗಲ್ಲ, ಕಂಪ್ಯೂಟರ್ ಇಟ್ಕೊಂಡು ಬದುಕೋಕ್ಕಾಗಲ್ಲ. ಏರ್ ಬೆಳೆದು ಬದುಕಿದ್ರು ಕೂಡ ಅನ್ನನೇ ತಿನ್ನಬೇಕು. ಅನ್ನ ತಿನ್ಬೇಕಾಗ ಆ ಫಲವತ್ತಾಗಿರೋ ಭೂಮಿಯಲ್ಲಿ ಅನ್ನ ಬೆಳೆಯೋಂಥ ಭೂಮಿನ ಕೈಗಾರಿಕೆ ಕೊಟ್ಬಿಟ್ಟು ವೇಸ್ಟ್ ಕೊಟ್ಬಿಟ್ಟು ಏನು ಬಿಲ್ಡಿಂಗು ಈ ಒಳ್ಳೆ ಭೂಮಿಯಲ್ಲೇ ಕಟ್ಟಬೇಕಾ? ಬಂಜರು ಭೂಮಿಯಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ ಬೇಡ ಅಂತ ಹೇಳ್ತದ, ಒಂದು ಬೆಟ್ಟಗಾರಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ ಬೇಡ ಅಂತದ. ಕೈಗಾರಿಕೆ ಅಂತ ಕಡೆ ಮಾಡಿ ಒಳ್ಳೆ ಭೂಮಿ ರೈತರಿಗೆ ಬಿಡಲಿ. ನಾವು ಒಳ್ಳೆ ಭೂಮಿನ ರೈತರ ಕಿತ್ಕೊಳ್ಳೋದಕ್ಕೆ ನಮ್ಗೆ ಇವತ್ತು ಸಂಪೂರ್ಣವಾದ ವಿರೋಧ ಇದೆ. ರೈತರ ಸಂಘದ ರೈತರ ಕಡೆಯಿಂದ ವಿರೋಧ ಇದೆ. C ಮತ್ತು D ಗ್ರೇಡಲ್ಲಿ ಇರುವಂಥ ಭೂಮಿ ತಗೊಳ್ಳಿ, ಮಾಡಲಿ, ಫಲವತ್ತು ಮಾಡಲಿ, ಇದು ಕೈಗಾರಿಕೆ ಮಾಡಲಿ, ನಾವು ಬೇಡ ಅಂತೇಳಿ ವಿರೋಧ ಇಲ್ಲ. ಬಟ್ ಬಿಟ್ಬಿಟ್ಟು B ಗ್ರೇಡಲ್ಲಿರೋ ಭೂಮಿನೆಲ್ಲ ರೈತರ ಕಿತ್ಕೊಂಡ್ಬಿಟ್ರೆ ನೀವು ಸ್ವಾರ್ಥಕ್ಕಾಗಿ ಕೈಗಾರಿಕೆ ಮಾಡ್ತಾ ಇರೋಂಥ ಒಂದು ಕಳ್ಳಾಟ. ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ಈಗ ಈಗ ಆಗೋಗಂತ ಮುಖ್ಯಮಂತ್ರಿ ಹೇಳ್ತಾ ಇದ್ರೆ ಇವ್ರು ಬಿಡ್ತಿ ಅಂತ ತಗೊಳ್ತೀವಿ, ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಇದೇ ಮಾಧ್ಯಮದವ್ರು ಬರ್ಲಿ, ಇದೇ ರಾಜಕಾರಣಿ ಬರ್ಲಿ, ಇದೇ ರೈತರು ಬರ್ಲಿ, ಅಲ್ಲಿ ಎಷ್ಟು ಅವ್ರು ತಗೊಳ್ತಾ ಇರೋ 2000 ಎಕರೆನಲ್ಲಿ ಖಾಲಿ 50 ಎಕರೆ ದೊಡ್ಡ ಭೂಮಿ ತೋರಿಸ್ಲಿ. ಎಲ್ಲ ಒಳ್ಳೆ ಫಲವತ್ತಾದ ಭೂಮಿಗಳು. ಈಗ ಮುಖ್ಯಮಂತ್ರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲ ರೈತರು ಬಂದಿದ್ದಾರೆ. ರೈತರು ಯಾರು? ರೈತರು ಇವ್ರು ಚೇಲ ಒಂದು ಅಕ್ಷರ ಇಟ್ಕೊಂಡಿದ್ದಾರೆ. ರಾಜಕಾರಣಿಗಳು ಅಂತವರು ಅವ್ರು ಚೇಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರೈತರು ತೋರಿಸ್ಲಿ, ಯಾರು ಕೊಡಕ್ ಮುಂದಕ್ಕೆ ಬರೋದಿಲ್ಲ. ಅವ್ರು ಪಾರಂಪರ್ಯವಾಗಿ ಬಂದಿರ್ತಾರೆ. ಅವ್ರ ತಾತ ಮುತ್ತಾತ ಅವ್ರ ಜೀವನದ ರೈತ ಜೀವನದಲ್ಲೇ ಬಂದಿರ್ತಾರೆ. ಅವ್ರು ಇಷ್ಟ ಬಿಡಲ್ಲ. ಯಾರೋ ಕೊಂಡ್ಕೊಂಡಿರ್ತಾರೆ ರೋಗಂತ ಅಂತೇಳಿ ಅವನು ರೈತ, ಅವ್ರು ನಿಂತ್ಕೊಂಡ್ ತೋರಿಸ್ತಾರೆ. ಅಲ್ಲಿ ನಾನು ಕೊಟ್ಬಿಡ್ತೀನಿ, ಯಾಕಂದ್ರೆ ದುಡ್ಡು ಬೇಕು, ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರೋ ಒಂದು ಕಳ್ಳಾಟ ಅಷ್ಟೇ ಇದು. ರಾಜಕಾರಣಿಗಳು ಮತ್ತೆ ಭೂಸ್ವಾಮಿ ಭೂಮಾಫಿ ಅವ್ರು ಮಾಡ್ತಾ ಇರೋ ಕಳ್ಳಾಟದಿಂದ ಅವ್ರು ಕೊಡ್ತೀವಿ ಅಂತೇಳಿ ಅವ್ರನ್ನೇ ಆದಷ್ಟು ಒಂದು 10 ಜನ ರೆಡಿ ಮಾಡ್ಕೊಂಡು ಅವ್ರು ಮಾಡ್ತಾ ಇರೋ ಕೆಲಸ ಅದು. ಅದು ನಿಜವಾದ ರೈತರಲ್ಲ. ಅದು ಮಾಡಬೇಕು, ಮಾಡಲಿ. ಎಲ್ಲಿ ಮಾಡಬೇಕು ಹೇಳಿದ್ನಲ್ಲ, C ಮತ್ತು D ಗ್ರೇಡ್ ಇರುವಂತ ಭೂಮಿ ಕಡೆ ಮಾಡಲಿ. ಒಂದೇ ಜಮೀನು 80% ಇದ್ರೆ 20% ಮಾಡ್ಲಿ ಅಂತ ಕಡೆ. ಈಗ 80% ಭೂಮಿ ತಗೊಂಡ್ರೆ ಅಕಸ್ಮಾತ್ ಸ್ಯಾಟ್ 20% ತಗೊಳ್ಳಿ, 80% ಒಳ್ಳೆ ಭೂಮಿ ತಗೊಂಡ 20% ಭೂಮಿ ತಗೊಳ್ಳೋದ? ಇದು ನ್ಯಾಯನಾ? ಇದು ರೈತರು ಕೊಡ್ತಾರೆ ಧರ್ಮನಾ? ಇದೇ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ರಲ್ಲ ಸಿದ್ದರಾಮಯ್ಯ ಅವರು ಪ್ರಣಾಳಿಕೆಯಲ್ಲೇ ಬಿಟ್ಟರು ನಮ್ಮ ರೈತರದು ಕೃಷಿ ಕಾಯ್ದೆಗಳು ಇದು ಮಾಡ್ತೀನಿ ಅಂತೇಳಿ. ಅವ್ರಿಗೇನು ಪರಿಜ್ಞಾನ ಇಲ್ವಾ? ಯಾಕೆ ಮಾಡಬಾರ್ದಾಗಿತ್ತು? ಇಡೀ ದೇಶದಲ್ಲೆಲ್ಲ ಮಾಡಿದ್ರು. ಯಾರಾದ್ರೂ ಜಮೀನನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವನ ಹೆಸರಲ್ಲಿ ಪಾಣಿ ಇರ್ಬೇಕಾಗಿತ್ತು. ರೈತನಿಗೆ ಜಮೀನು ಹೋಗ್ಬೇಕಾಗಿತ್ತು. ಪಾಣಿ ಇದ್ರೆ ಮಾತ್ರನೇ ಅವಾಗ ಜಮೀನು ಅವ್ರ ಹೆಸರಿಗೆ ಆಗ್ತಾ ಇದ್ದಿದ್ದು. ಇಲ್ಲ ಅಂದ್ರೆ ವ್ಯವಸಾಯಗಾರ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು. ಈಗ ಅವೆಲ್ಲ ಏನಿಲ್ಲ. ಯಾರು ಬಂದ್ರು ಕೂಡ ಆನ್ಲೈನ್ ಅಲ್ಲೇ ಜಮೀನು ರಿಜಿಸ್ಟರ್ ಆಗ್ಬಿಡ್ತಾರೆ. ಆನ್ಲೈನ್ ಅಲ್ಲಿ ಯಾವಾಗ ಜಮೀನು ರಿಜಿಸ್ಟ್ರೇಷನ್ ಆಗ್ತದೋ ಆಗ ರೈತರು ಉಳಿತಾನ? ಮುಂದಿನ ದಿನಗಳಲ್ಲಿ ರೈತ ಉಳಿತಾನ? ಕೈಗಾರಿಕೆ ಬೇಕು, ಎಲ್ಲಾ ವಿದ್ಯಾಭ್ಯಾಸ ಆಗಿದೆ, ಎಲ್ಲ ಹೌದು. ರೈತ ಪಾಣಿ ಇರೋನೇ ಭೂಮಿ ತೆಗಿಬೇಕಂತಿತ್ತು. ಈಗ ಹಂಗಿಲ್ಲ. ಈಗ ಯಾರಾದ್ರೂ ಬಂದು ಭೂಮಿ ತೆಗೆಯೋದಕ್ಕೆ ಯಾಕಿರೋದಂದ್ರೆ ಒಳ್ಳೆ ಒಳ್ಳೆ ಈ ಕಂಪನಿಗಳವರು ಅವ್ರಿಗೆ ಬಂದು ಭೂಮಿ ಕಮಿಸ್ತಾ ಇದ್ದಾರೆ. ಈಗ 5 ಎಕರೆ ಇದ್ರೆ ಸಣ್ಣ ರೈತ ಅಂತಿತ್ತು, 5 ಎಕರೆ ಮೇಲೆ ಇದ್ರೆ ದೊಡ್ಡ ರೈತ ಅಂತಿತ್ತು. 1000 ಎಕರೆ 2000 ಎಕರೆ 3000 ಎಕರೆ ಯಾವ ರೈತ? ಯಾವ ರೈತ ಹೇಳಿ? ಅದಕ್ಕೆ ಇದೊಂದು ಕಂಪನಿ ಮಾಡ್ಕೊಂಡ್ರು ಸರ್ಕಾರಗಳು, ಎಲ್ಲಾ ಸರ್ಕಾರಗಳು. KIDB ಏನಿದು? ರೈತನಿಂದ 1 ಕೋಟಿ ತಗೊಳ್ಳೋದು, KIDB ಮುಖಾಂತರ 10 ಕೋಟಿಗೆ 5 ಕೋಟಿಗೆ ಬೇರೆ ರಾಜ್ಯಗಳವ್ರಿಗೆ. ಈಗ ಒಂದು ಉದಾಹರಣೆ, ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಪಾಪ ರೈತರು ಮಾರಿದವರು ಇವತ್ತು ಅಲ್ಲಿ ಏನಾಗಿದ್ದಾರೆ ಗೊತ್ತಾ?
ಗೇಟ್ ಕೀಪರ್ಗಳಾಗಿದ್ದಾರೆ. ನಮ್ಗೆ ಹೇಳಿದ್ದಾರೆ, ನಮ್ಗೆ ಪಾಪ ಹತ್ಕೊಂಡು ಹೇಳ್ತಾರೆ. ಒಬ್ಬ ಯಜಮಾನ ಸುಮಾರು 80 ವರ್ಷ ಆಗಿದೆ. ನಮ್ದು ಹಂಗಿಲ್ಲ, 19 ವರ್ಷ ಮಾತಾಡಬೇಡಿ. ಅವರೇ ಹೇಳಿದ್ರು ನಮ್ಗೆ. ಅಲ್ಲಿ ಹೋಗಿ ನನಗೆ 2 ಗಂಡು ಮಕ್ಳು, ಒಬ್ಬ ಮಗ ಏನೋ ಅವತ್ತು 5 ಲಕ್ಷ ಕೊಟ್ರಿ ಎಕರೆಗೆ. 5 ಲಕ್ಷ 6 ಲಕ್ಷನೇ ಕೊಟ್ಟಿದ್ದ ಅವಾಗ. ಹೌದು, ದೇವನಹಳ್ಳಿ ಇದ್ರಲ್ಲಿ. ಈಗ ಏರ್ಪೋರ್ಟಿಗೆ ಬೇಕಾಗಿದ್ದು ಎಷ್ಟಪ್ಪ? ಈಗ ಏರ್ಪೋರ್ಟ್ ಸುತ್ತು ಬೇರೆ ರಾಜ್ಯಗಳವರೆಲ್ಲ ಬಂದು ವಿಲ್ಲಾಗಳು ಮಾಡ್ಕೊಂಡಿದ್ದಾರಲ್ಲಪ್ಪ. 50 ಎಕರೆ, 100 ಎಕರೆ, 70 ಎಕರೆ, 80 ಎಕರೆ. ಅದೆಲ್ಲ ಎಲ್ಲಿಂದ ಬಂತು ರೈತರು ಕೊಟ್ಟರೆ? ಈಗ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಿರೋರ್ದಿದೆ. ನಾನು ಹೆಸರು ಹೇಳಲ್ಲ, ಯಾರು ಹೆಸರು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅವ್ರ ಫ್ಯಾನ್ಸ್ಗಳಿರ್ತಾರೆ, ಅವರು ಅಭಿಮಾನಿಗಳಿರ್ತಾರೆ, ಅದೆಲ್ಲ ಇರ್ತದೆ. ಈಗ ಆಂಧ್ರದವ್ರು ಬಂದು ಏರ್ಪೋರ್ಟ್ ಸುಟ್ಟು ತಗೊಂಡು ಅಲ್ಲಿ ಗೆಸ್ಟ್ ಹೌಸ್ಗಳು ಮಾಡಿದ್ದಾರೆ. ಏನೋ ಇದು ಫ್ಲೈಟಿಂದ ಇಳಿದ ತಕ್ಷಣ ಅವರು ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ಅವ್ರ ಜಾಗಕ್ಕೆ ಹೋಗ್ಬೇಕು. ಅದಕ್ಕೆ 40 ಎಕರೆ 50 ಎಕರೆ ಬೇಕು ಒಬ್ಬೊಬ್ಬರಿಗೆ. ಅಲ್ಲಿ ಎಲ್ಲ ಪ್ಲಾಂಟ್ಗಳು ಮಾಡ್ಕೋಬೇಕು. ಈಗ ರೈತ ಪಾಪ ಅಲ್ಲಿ ಕೊಟ್ಟಿರೋನು ಕೂಲಿ ಮಾಡ್ತಾ ಇದ್ದಾನೆ, ಗೇಟ್ ಕೀಪರ್ ಆಗಿದ್ದಾನೆ. ಪಾಪ ಅವನು ಜಮೀನು ಇದ್ದಿದ್ರೆ ಏನೋ ಒಂದಷ್ಟು. ಏರ್ಪೋರ್ಟ್ ಬೇಕು, ಏರ್ಪೋರ್ಟ್ ಮಾಡಿ, ಏರ್ಪೋರ್ಟ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಾಗಿತ್ತು. ಮುಂದೆ ಯಾವಾಗೋ ಏರ್ಪೋರ್ಟ್ ಅದು ದೊಡ್ಡದಾಗುತ್ತೆ ಅನ್ನೋ ರೀತಿಯಲ್ಲಿ ತಗೊಂಡ್ಬಿಟ್ಟು ಈಗ ಬೇರೆ ರಾಜ್ಯಗಳಿಗೆಲ್ಲಾನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅವ್ರು ಬಂದರೆ ಹೆಲಿಕಾಪ್ಟರ್ನಲ್ಲಿ ಇಳಿತಾರೆ, ರೈತ ಮಾತ್ರ ಹಾಳಾಗಬೇಕು. ಈಗ ಇನ್ನೊಂದು, ಯಾರು ಕೂಡ ವಾಸ್ತವಾಂಶ ಮಾತಾಡೋದಿಲ್ಲ. ವಾಸ್ತವಾಂಶ ಮಾತಾಡಿದ್ರೆ ಇದು ನಿಷ್ಠೂರ. ಯಾರು ಓಲೈಕೆ ಅಂತಿದೆಯಲ್ಲ, ನಾನು ಏನ್ ಮಾತಾಡಿದ್ರೆ ಅವ್ರಿಗೆ ಎಲ್ಲಿ ಕೆಟ್ಟವನಾಗ್ತೀನೋ, ತಿರುಗಿ ಅವ್ರ ಹತ್ರ ಎಲ್ಲಿ ಹೋಗೋಕ್ಕಾಗೋದಿಲ್ವೋ, ಇವ್ರ ಹತ್ರ ಎಲ್ಲಿ ಹೋಗೋಕ್ಕಾಗೋದಿಲ್ವೋ ಅಂತೇಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸ್ವಾರ್ಥ ಇರ್ತದೆ. ನಾವು ಏನೇ ಆಗಲಿ, ಈಗ ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀನಿ, ಒಬ್ಬರು ಇದ್ರ ಪರವಾಗಿ ಮಾತಾಡಿದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಚಿವರೇ ಹೇಳಿದ್ರು, ಈಗ ನೀವೇ ಕೇಳಿದ್ರಿ, ಈಗ ಯಾರಾದ್ರೂ ಇರೋರು ಗೊತ್ತಾಗಿರ್ತದೆ. ರಮಣಾರೆಡ್ಡಿ, ನೀವು ಇದು ಸರ್ಕಾರ ಬರ್ತದಲ್ಲ ಅವಾಗ ಏನ್ ಮಾಡ್ತದೆ ಅಂತ. ರಮಣಾರೆಡ್ಡಿ ನಾವು ತಪ್ಪು ಮಾಡಿದಾಗ ನಾವು ಸರ್ಕಾರನ ಎಚ್ಚರಿಸಲಿ ಅಂತ ಹೇಳಿ ಸಚಿವರು ಹೇಳಿದ್ರು, ಅವತ್ತೇ ಹೇಳಿದ್ರು. ಯಾಕೆಂದ್ರೆ ಅಲ್ಲ ಹೇಳಿದ್ರು, ನಾವು ಮಾತಾಡಿದಾಗ ಹೇಳ್ಬೋದು, ತಪ್ಪೇನಿದೆ ಅಂತೇಳಿ ಅಂದ್ರು ಅವತ್ತು. ಅದಕ್ಕೆ ನಾವು ರಾಜಕಾರಣ ಬೇಡ, ಎಲ್ಲರೂ ಕೂಡ ಬೇಕಾಗಿರೋರೆ. ಏನಂದ್ರೆ ಸರ್ಕಾರಗಳು ರೈತರ ವಿರೋಧವಾಗಿ ಏನಾದರೂ ತೀರ್ಮಾನಗಳು ತಗೊಂಡ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಅದನ್ನ ಹೇಳ್ಬೇಕಾಗ್ತದೆ.